ಏನೊಂದು ನವದೆಹಲಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶೃಂಗಸಭೆ, ಈ ಒಂದು ಶೃಂಗಸಭೆಯಲ್ಲಿ ಭಾಳಷ್ಟು ಭರವಸೆದಾಯಕವಾಗಿ ಭಾರತಕ್ಕೆ ಶಕ್ತಿಯನ್ನು ತುಂಬಿಕೊಳ್ಳಲಿಕ್ಕೆ, ಸ್ವಾಯತ್ತತೆಯನ್ನು ಪಡ್ಕೊಳ್ಳಿಕ್ಕೆ, ಆವಿಷ್ಕಾರ ತಂತ್ರಜ್ಞಾನದಲ್ಲಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ವಿಶ್ವ ಮಟ್ಟದ AI ಸಬ್ಮಿಟ್ ಈ ನಡೀತಿರುವಂಥ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ಸಿನ ಯೂತ್ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅಲ್ಲಿ ಹೋಗಿ ಬಟ್ಟೆ ಟಿ ಶರ್ಟ್ಗಳನ್ನು ಬಿಚ್ಚಾಕೊಳ್ಳುವಂಥದ್ದು, ಪ್ರತಿಭಟನೆ ಮಾಡಿರುವಂಥದ್ದು, ಉಲ್ಟಾ ಟಿ ಶರ್ಟ್ ಹಾಕ್ಕೊಂಡಿರುವಂಥದ್ದು, ಇವೆಲ್ಲ ಮಾಡಿರೋದು ನೋಡಿದ್ರೆ ನಿಜಕ್ಕೂ ಇದನ್ನು ಸಂಪೂರ್ಣವಾಗಿ ಖಂಡಿಸುವಂಥದ್ದು ಮತ್ತು ಅವರ ನಡವಳಿಕೆಗಳು ಎಷ್ಟು ಕೀಳ್ಮಟ್ಟಕ್ಕೆ ಇಳಿದಿದೆ. ಬರೀ ಚೀಪ್ ಪಬ್ಲಿಸಿಟಿಗೋಸ್ಕರ ಏನೋ ಒಂದು ಗೊಂದಲ ನಿರ್ಮಾಣ ಮಾಡಬೇಕು, ಒಳ್ಳೆ ಕೆಲಸ ಆಗೋದನ್ನು ಕಾಂಗ್ರೆಸ್ನವರು ಸಹಿಸ್ಕೊಳ್ಳಲ್ಲ. ಅವ್ರ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಆಗಿರಲಿ ಅಥವಾ ಕಾಂಗ್ರೆಸ್ ಪಕ್ಷದವರಾಗಿರಲಿ, ಒಳ್ಳೆ ಕೆಲಸ ನಮ್ಮ ದೇಶದಲ್ಲಿ ಆಗುವಂಥದ್ದು ಕಾಂಗ್ರೆಸ್ಸರಿಗೆ ಸಹಿಸ್ಕೊಳ್ಳೋದಾಗಲ್ಲ. ನಾವು ಮಾಡಲ್ಲ, ಕಾಂಗ್ರೆಸ್ಸಿಗರು ಒಳ್ಳೆ ಕೆಲಸ ಮಾಡಲ್ಲ, ಮಾಡೋರನ್ನ ಬಿಡೋಲ್ಲ ಅನ್ನೋಂಥದ್ದು ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ನಿಲುವಾಗಿದೆ. ಈ ದಿಕ್ಕಿನಲ್ಲಿ ಯೂತ್ ಕಾಂಗ್ರೆಸ್ಸಿನ ಈ ಕಾರ್ಯಕರ್ತರು ಮಾಡಿರೋಂಥ ಕೃತ್ಯ ದೇಶಕ್ಕೆ ಅವಮಾನ ಮಾಡೋಂಥದ್ದು, ದೇಶಕ್ಕೆ ಅಗೌರವ ತರುವಂಥದ್ದು, ದೇಶದ ಹಿತಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು, ದೇಶದ್ರೋಹದ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಪಕ್ಷದ ಯೂತ್ ಕಾಂಗ್ರೆಸ್ನವ್ರು ಮಾಡಿರುವಂಥದ್ದು ಖಂಡನೀಯ. ಇಡೀ ವಿಶ್ವದ ಎಲ್ಲ ನಾಯಕರು, ತಂತ್ರಜ್ಞಾನದಲ್ಲಿರುವಂಥ ಎಲ್ಲ ನಾಯಕರು, ವಿದೇಶಾಂಗ ಸಚಿವರು, 60 ದೇಶಕ್ಕಿಂತ ಹೆಚ್ಚು ವಿದೇಶಾಂಗ ಸಚಿವರು, ಬೇರೆ ಬೇರೆ ದೇಶದ ಮುಖ್ಯಸ್ಥರು, ಮ್ಯಾಕ್ರಾನ್ ಅವರು, ಫ್ರೆಂಚ್ ದೇಶದ ಅಧ್ಯಕ್ಷರು ಮ್ಯಾಕ್ರಾನ್ ಅವರು ಬಂದಿರೋದು, ಯುರೋಪಿನ ಅಧ್ಯಕ್ಷರು, ಈ ರೀತಿ ಹಲವಾರು ಗಣ್ಯಮಾನ್ಯರು, ಸ್ಯಾಮ್ ಆಲ್ಟ್ಮ್ಯಾನಿಂದ ಹಿಡಿದು ಸುಂದರ್ ಪಿಚೈ ಅವರಿಂದ ಹಿಡಿದು ಬ್ರಾಡ್ ಸ್ಮಿತ್ತಿಂದ ಹಿಡಿದು ಹೇಳ್ತಾ ಹೋದರೆ ಭಾಳಷ್ಟು ಭರವಸೆದಾಯಕವಾಗಿರುವಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಎಲ್ಲ ಪ್ರಮುಖರು ಇದ್ದರು. ಇವತ್ತು ಭಾರತಕ್ಕೆ ತನ್ನ ಭರವಸೆ, ಇವತ್ತು ಇಡೀ 140 ಕೋಟಿ ಜನಕ್ಕೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ, ಗುಣಮಟ್ಟದ ಆರೋಗ್ಯ ವ್ಯವಸ್ಥೆಯನ್ನು ಕೊಡಲಿಕ್ಕೆ, ಗುಣಮಟ್ಟದ ಆಡಳಿತವನ್ನು ಕೊಡಲಿಕ್ಕೆ ಭರವಸೆದಾಯಕವಾಗಿ ಎಲ್ಲ ಕ್ಷೇತ್ರದಲ್ಲೂ ಸೇವೆಗಳನ್ನು ಇಡೀ ವಿಶ್ವಕ್ಕೆ ಸಲ್ಲುವಂಥ ರೀತಿಯಲ್ಲಿ ಶಕ್ತಿಯನ್ನು ತುಂಬಿಕೊಂಡು, ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಬೇರೆ ದೇಶದವರು ತಮಾಷೆ ಮಾಡೋರು, ಭಾರತಕ್ಕೆ ಇಷ್ಟು ಶಕ್ತಿ ಬರುತ್ತಾ ಅನ್ನುವಂಥ ಪ್ರಶ್ನೆ ಮಾಡ್ತಿದ್ರು. ಆ ಎಲ್ಲ ಪ್ರಶ್ನೆಗೂ ಉತ್ತರ ಇದು ಭಯ ಪಡೋಂಥದ್ದಲ್ಲ, ನಮ್ಮ ಭವಿಷ್ಯ ಅಡಗಿರೋದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದರಲ್ಲಿ ಸ್ಪಷ್ಟವಾಗಿ ವ್ಯಕ್ತಪಡಿಸೋ ಮೂಲಕ ಇದಕ್ಕೆ ನಾಯಕತ್ವವನ್ನು ಕೊಡುವಂಥ ರೀತಿಯಲ್ಲಿ ನಾಯಕತ್ವವನ್ನು ಕೊಟ್ಟು ಈ ಕಾರ್ಯಕ್ರಮ ಶೃಂಗಸಭೆಯನ್ನು ನಡೆಸ್ಕೊಂಡವ್ರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು. ಇದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಈ ಕಾಂಗ್ರೆಸ್ಸಿನ ಈ ನಡವಳಿಕೆ ನಿಜಕ್ಕೂ ನಮ್ಮೆಲ್ಲರಿಗೂ ನೋವು ತಂದಿರುವಂಥದ್ದು. ಇವ್ರನ್ನ ಎಷ್ಟು ಖಂಡಿಸಿದ್ರು ಸಾಲಲ್ಲ. ಇವತ್ತು ರಾಜ್ಯದ ನಾಯಕರೇ, ನಿಮ್ಮ ಪಕ್ಷದ ಈ ನಡವಳಿಕೆ ಬಗ್ಗೆ ಏನು ಹೇಳ್ತೀರಾ? ಸನ್ಮಾನ್ಯ ರಾಹುಲ್ ಗಾಂಧಿಯವರೇ ಏನು ಹೇಳ್ತೀರಾ? ನಿಮಗೇನೇ ನಡವಳಿಕೆ ಇಲ್ಲ, ಇನ್ನೇನು ಹೇಳೋದು ನಿಮಗೆ? ಸೊ ಈ ರೀತಿ ಖಂಡನೀಯ ಮಾಡುವಂಥದ್ದಾಗುತ್ತೆ. ಅದೇ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಒಳ್ಳೆ ಕೆಲಸ ಆದರೆ ದೇಶಕ್ಕೆ ಒಳ್ಳೆಯದಾಗ್ತಿದೆ, ಭರವಸೆದಾಯಕವಾಗಿದೆ, ದೇಶ ಮುಂಚೂಣಿಯಲ್ಲಿ ಹೋಗ್ತಿದೆ. ಇವತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಇವತ್ತು 4ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಹೋಗ್ತಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಇವತ್ತು ಎಲ್ಲ ಕಡೆಯೂ ಇವತ್ತು 140 ಕೋಟಿ ಜನಕ್ಕೂ ಉತ್ತಮವಾಗಿರೋಂಥ ಒಂದು ವ್ಯವಸ್ಥೆ ಸಿಗ್ತಿರೋದು, ಅಕೌಂಟಬಿಲಿಟಿ ತರ್ತಿರೋದು, ಅಥವಾ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಹೋಗ್ತಿರೋದು, ಗುಣಮಟ್ಟದ ಆರೋಗ್ಯ ವ್ಯವಸ್ಥೆಯನ್ನು ಕೊಡಲಿಕ್ಕೆ ಹೋಗ್ತಿರೋದು, ಇವೆಲ್ಲವೂ ಕಾಂಗ್ರೆಸ್ಸಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಗುಣಮಟ್ಟದ ಆಡಳಿತ ಕೊಡೋಕೆ ಹೋಗ್ತಿರೋದು,
ಜನಪರವಾಗಿ ಜನ ಆಧಾರಿತವಾದಂಥ ಆಡಳಿತ ಕೊಡೋಕೆ ಹೋಗ್ತಿರೋದು ಕಾಂಗ್ರೆಸ್ಸರಿಗೆ ಸಹಿಸ್ಕೊಳ್ಳಲ್ಲ. ಹಾಗಾಗಿ ಇಂಥದನ್ನೆಲ್ಲ ಏನೋ ಒಂದು ಅಲ್ಲಿ ಎಡವಟ್ಟು ಮಾಡಬೇಕು, ಗೊಂದಲ ನಿರ್ಮಾಣ ಮಾಡಬೇಕು, ನೆಗೆಟಿವ್ ತನ ತರಬೇಕು. ಅಲ್ಲೆಲ್ಲ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀತಿದೆ, ನಾವು ಅದು ಹಾಳು ಮಾಡಬೇಕು ಅಂತ ಹೊರಟಿರೋರೇ ಕಾಂಗ್ರೆಸ್ನವರು. ಇದು ಭಾಳ ಮುಖ್ಯವಾಗಿ ಹೇಳಬೇಕು ಅಂದರೆ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕು. ಈಗ ನಮ್ಮ ಸರ್ಕಾರದಲ್ಲಿ ಅವಧಿಯಲ್ಲಿ ಮಾಡಲಿಕ್ಕೆ ಮಾಡಿದ್ರ, BJP ಅಧಿಕಾರ ಇದ್ದಾಗ ಈಗ ಮಾಡಿದ್ರ? ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಈ ರೀತಿ ಕುಮ್ಮಕ್ಕು ಸಿಗೋದು, ತುಷ್ಟೀಕರಣ ರಾಜಕಾರಣ ಆಗುವಂಥದ್ದು, ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಆಗುವಂಥದ್ದು, ಈ ರೀತಿ ಕಾಂಗ್ರೆಸ್ ಸರ್ಕಾರ ಅಸಹಾಯಕವಾಗಿ ನಡ್ಕೊಳ್ಳುವಂಥದ್ದು ಆಗ್ತಿದೆ. ಈ ಘಟನೆ ಒಂದಲ್ಲ ಎರಡಲ್ಲ ಬಾರಿನೂ ನೋಡ್ತಾ ಇರೋಂಥದ್ದು ಆಗ್ತಿದೆ. ನಿಜಕ್ಕೂ ದುಃಖಕರ, ಖಂಡನೀಯ. ನಮ್ಮ ದೇಶ, ನಮ್ಮ ಸಂಸ್ಕೃತಿ, ಸರ್ಕಾರದ ಅಧಿಕೃತ ಕಾರ್ಯಕ್ರಮ ಇದು. ಸರ್ಕಾರನೇ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮ ಜಯಂತಿಯನ್ನು ಆಚರಿಸುವಂಥದ್ದು ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಿರೋ ಕಾರ್ಯಕ್ರಮ. ಅಧಿಕೃತವಾಗಿರೋ ಈ ಕಾರ್ಯಕ್ರಮವನ್ನು ಈ ರೀತಿ ಮಸೀದಿಯನ್ನು ಬಳಕೆ ಮಾಡ್ಕೊಳ್ತಿರೋದು, ಕಲ್ಲೆಸೆತ ಮಾಡೋವಂಥದ್ದು, ಅದರ ವಿಶೇಷವಾಗಿ ಎಲ್ಲ ಪ್ರಭಾವಿ ಸಚಿವರು ಇವರೆಲ್ಲ ಒಂಥರ ಇರೋಂಥ ಕ್ಷೇತ್ರಗಳಲ್ಲಿ ಈ ರೀತಿ ಘಟನೆ ನಡೀತಿರುವಂಥದ್ದು. RSS ಕಾರ್ಯಕ್ರಮ ನಡೆದಾಗ 100 ಚೆಕ್ ಲಿಸ್ಟು, 100 ಸಮಸ್ಯೆಗಳ ತಂದಿಟ್ಟು. ಆದರೆ ಇವತ್ತು ಈ ಮಸೀದಿಯಿಂದ ಕಲೆಸಿತಾರಲ್ಲ, ಅವ್ರಿಗೇನು ಮಾಡ್ತಾ ಇದ್ದೀರಾ ನೀವು? ಹಾಗಾಗಿ ಕ್ರಮವನ್ನು ವಹಿಸಿ, ಸರ್ಕಾರ ಗಟ್ಟಿಯಾಗಿದೆ, ಜನಪರವಾಗಿದೆ, ಕಾನೂನು ಎತ್ತಿಡಿತೀವಿ ಅನ್ನೋಂಥದ್ದನ್ನ ಸ್ಪಷ್ಟ ಕ್ರಮ ವಹಿಸೋ ಮೂಲಕ ಇದನ್ನು ವ್ಯಕ್ತವಾಗಬೇಕು. ಇನ್ನು ಮುಂದೆ ಈ ರೀತಿ ಘಟನೆ ಆಗಲಿಕ್ಕೆ ಯಾವುದೇ ಅವಕಾಶಗಳನ್ನು ಈ ರೀತಿ ಮಸೀದಿಗಳಿಂದ ಕಲ್ಲೆಸೆತ ಮಾಡುವಂಥದ್ದಕ್ಕೆ ಅವಕಾಶವನ್ನು ಕೊಡಬೇಡಿ. ನಾವು ಭಾರತದಲ್ಲಿದ್ದೀವಿ, ಬೇರೆ ಯಾವುದೋ ದೇಶದಲ್ಲಿಲ್ಲ. ಭಾರತದ ಸಂಸ್ಕೃತಿ, ಭಾರತತನವನ್ನು, ಭಾರತದ ಹೆಮ್ಮೆಯ ಮಕ್ಕಳ, ಭಾರತದ ನಂಬಿಕೆಗಳನ್ನು ಎತ್ತಿಡಿಯುವಂಥ ಕೆಲಸ ಘನ ಸರ್ಕಾರಗಳು ಮಾಡಬೇಕು ಅನ್ನೋಂಥದ್ದನ್ನ ನಾನು ಒತ್ತಾಯವನ್ನು ಮಾಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.